ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ಮುಲ್ಲಂಗಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಮುಲ್ಲಂಗಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಬೇಯಿಸೋಣ. ಹಾಕಿದ್ದೀನಿ ಚೂರುಪ್ಪು ಒಂದು ಅರ್ಧ ಟೀ ಸ್ಪೂನು ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ, 3 ಮೆಣಸಿನ್ಕಾಯಿ, ಒಂದು ಚಿಕ್ಕ ಇಂಚು ಶುಂಠಿ ಹಾಕಿದ್ದೀನಿ. ಅದ್ರ ಜೊತೆಗೆ ಜೀರಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ನೋಡಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ, ಕರಿಬೇವು ಸ್ವಲ್ಪ ಹಾಕಿ ಇದನ್ನು ರುಬ್ಕೊಂಬರೋಣ ತರಿಯಾಗಿ. ತುಂಬ ನುಣ್ಣಗೂ ಬೇಡ. ನೋಡಿ, ಇದು ತೆಗ್ದಿದ್ದೀನಿ, ಸ್ವಲ್ಪ ನೋಡಿ ಬೆಂದಿದೆ. ಇಷ್ಟು ಸಾಕು, ಸೋಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇದಕ್ಕೊಂದು ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಚೂರು ಕರಿಬೇವು ಹಾಕಬೇಕು. ನೋಡಿ, ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ತುಂಬ ಬ್ರೌನ್ ಆಗೋದು, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಆಮೇಲೆ ಅದು ರುಬ್ಬಿಟ್ಟಿರೋ ಮಸಾಲನೂ ಹಾಕೋಣ. ನೋಡಿ, ಇದು ಸ್ವಲ್ಪ ರುಬ್ಕೊಂಡಿದ್ರಲ್ಲ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ ಎಲ್ಲ, ಅದನ್ನು ಹಾಕಿದ್ದೀನಿ. ಇದೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಕರೆಂಟ್ ಹೋಗ್ಬಿಟ್ಟಿದೆ, 2 ನಿಮಿಷ ಹಿಂಗೆ ಫ್ರೈ ಮಾಡಿ ಹಸಿ ವಾಸನೆ ಹೋಗೋದು. ನೋಡಿ, ಈಗ ಇದನ್ನ ಹಾಕೋಣ. ಮುಲ್ಲಂಗಿನ ಹಾಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡೋಣ. ರೆಡಿ ಆಯಿತು ಮುಲ್ಲಂಗಿ ಪಲ್ಯ. ಅಷ್ಟು ಟೇಸ್ಟಾಗಿರುತ್ತೆ.